ಟ್ಯಾಕ್ಸಿ ಸ್ಟ್ಯಾಂಡ್ಗಾಗಿ ಚಾಲಕರ ಬೃಹತ್ ಧರಣಿ, ಕಠಿಣ ಹೋರಾಟದ ಎಚ್ಚರಿಕೆ. ನವಲಗುಂದ ಪಟ್ಟಣದಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ಗಾಗಿ ಜಾಗೆಯನ್ನು ಕೊಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ಚಾಲಕರ ಒಕ್ಕೂಟದ ನೇತೃತ್ವದಲ್ಲಿ ಚಾಲಕರು ಮತ್ತು ಪದಾಧಿಕಾರಿಗಳು ಬೃಹತ್ ಪ್ರತಿಭಟನಾ ಧರಣಿ ನಡೆಸಿದರು. ನಗರದ ನೀಲಮ್ಮನ ಕೆರೆಯ ಹತ್ತಿರವಿರುವ ಟ್ಯಾಕ್ಸಿ ಸ್ಟ್ಯಾಂಡ್ನಿಂದ ಮಾರುಕಟ್ಟೆಯ ಮೂಲಕ ಲಿಂಗರಾಜ ಸರ್ಕಲ್ನಿಂದ ಪುರಸಭೆಯವರೆಗೆ ಮೆರವಣಿಗೆ ಹಮ್ಮಿಕೊಂಡ ಅವರು ಸುದೀರ್ಘ ದಿನಗಳಿಂದ ಚಾಲಕರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸ್ಥಳೀಯ ಆಡಳಿತ ಮತ್ತು ಸರ್ಕಾರ ಸೂಕ್ತವಾಗಿ ಸ್ಪಂದಿಸುತ್ತಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಚಾಲಕರ ಸಂಘದ ಜಿಲ್ಲಾಧ್ಯಕ್ಷ ರಮೇಶ್ ಹೆಳವರ ಮಾತನಾಡಿ, ನವಲಗುಂದ ಪಟ್ಟಣದ ಕೇಂದ್ರದಲ್ಲಿ ತಕ್ಷಣವೇ ಅಧಿಕೃತ ಟ್ಯಾಕ್ಸಿ ನಿಲ್ದಾಣವನ್ನು ಕಲ್ಪಿಸಬೇಕು. ಸೂಕ್ತ ನಿಲ್ದಾಣವಿಲ್ಲದೆ ಚಾಲಕರು ನಿತ್ಯ ತೊಂದರೆ ಅನುಭವಿಸುತ್ತಿದ್ದು, ಸಾರ್ವಜನಿಕರಿಗೂ ಇದರಿಂದ ಸಂಚಾರದ ತೊಂದರೆಯಾಗುತ್ತಿದೆ. ಕೂಡಲೇ ಪುರಸಭೆಯವರು ಚಾಲಕರ ಸಂಘಕ್ಕೆ ಜಾಗೆಯನ್ನು ಮಂಜೂರು ಮಾಡುವಂತೆ ಒತ್ತಾಯ ಮಾಡಿದರು. ಕರ್ನಾಟಕ ಚಾಲಕರ ಸಂಘದ ಹುಬ್ಬಳ್ಳಿ ತಾಲೂಕಾ ಅಧ್ಯಕ್ಷ ರಾಜಣ್ಣ ಸಾಲಿ ಮಾತನಾಡಿ, ಟ್ಯಾಕ್ಸಿ ಚಾಲಕರು ಸಮಾಜದ ಪ್ರಮುಖ ಸೇವಕರಾಗಿದ್ದರೂ ನಮ್ಮ ಮೂಲ ಸೌಕರ್ಯಗಳ ಬೇಡಿಕೆಯನ್ನು ನಿರ್ಲಕ್ಷಿಸಲಾಗುತ್ತಿದೆ. ಈ ಕೂಡಲೇ ನವಲಗುಂದದಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ವ್ಯವಸ್ಥೆ ಮಾಡದಿದ್ದರೆ ಮುಂಬರುವ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು. ಅಭಿವೃದ್ಧಿ ನೆಪದಲ್ಲಿ ಚಾಲಕರ ಸಂಘದ ಜಾಗವನ್ನು ತೆರವುಗೊಳಿಸಿದ್ದೇ ಆದರೆ ಉಗ್ರ ಹೋರಾಟದ ಮೂಲಕ ಪಾಠ ಕಲಿಸಲಾಗುವುದೆಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿರಾಜುದ್ದೀನ್ ಧಾರವಾಡ, ಸಾಮಾಜಿಕ ಕಾರ್ಯಕರ್ತ ಮಾಬುಸಾಬ್ ಯರಗುಪ್ಪಿ, ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ನೆಂಗಪ್ಪ ಕೆಳಗೇರಿ, ಕರ್ನಾಟಕ ರಕ್ಷಣಾ ವೇದಿಕೆಯ ವಿಕ್ರಮ್ ಕುರಿ, ರೈತ ಮುಖಂಡ ಮೈಲಾರಪ್ಪ ವೈದ್ಯ ಚಾಲಕರ ಹೋರಾಟಕ್ಕೆ ಬೆಂಬಲ ನೀಡಿದರು. ಚಾಲಕರ ಒಕ್ಕೂಟದ ತಾಲೂಕಾ ಅಧ್ಯಕ್ಷ ಮಂಜುನಾಥ್ ಮೆಣಸಿನಕಾಯಿ, ಉಪಾಧ್ಯಕ್ಷ ಮಂಜುನಾಥ್ ಸುನ್ಗಾರ್, ಪದಾಧಿಕಾರಿಗಳಾದ ಪ್ರವೀಣ್ ಕಾಳೆ, ಅಲ್ತಾಫ್ ಇಬ್ರಾಹಿಂಪುರ್, ಸಿದ್ದು ಎಸ್ಕೆಟಿ, ಕಲ್ಲಪ್ಪ ಎಸ್ಕೆಟಿ, ಸದ್ದಾಂ ಹುಗ್ಗಿ, ರಿಯಾಜ್ ಹುಗ್ಗಿ, ಶಂಭು ಪವಾರ್, ಪುಂಡಲಿಕ್ ಕಲಾಲ್, ಶಶಿ ತುಳಸಿಗೇರಿ, ಹುಲಿಗೆಪ್ಪ ಬೋವಿ, ಚೇತನ್ ನಾಯಕ್, ಮಂಜುನಾಥ್ ಹಂಚಿನಾಳ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.